ಹಾಯ್ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಮತ್ತೆ ನಾವು ಮುಂದುವರೆದ ತರಗತಿಯನ್ನು ನೋಡಬೇಕಾಗತ್ತೆ. ನಮ್ಮ ಪೇಪರ್ ಟೈಟಲ್ ಬಂದು ಪ್ರಾಚೀನ ಭಾರತದ ಇತಿಹಾಸ, ಗುಪ್ತರಿಂದ ಪ್ರಾರಂಭವಾಗಿ 1206ರವರೆಗೆ ಇರ್ತಕ್ಕಂಥದ್ದು. ಅದರಲ್ಲಿ ನಾವು ನೋಡುವಂಥ ಪ್ರೋಗ್ರಾಮ್ BA, ಸಬ್ಜೆಕ್ಟು ಹಿಸ್ಟ್ರಿ, ಸೆಮಿಸ್ಟರ್ ಸೆಕೆಂಡ್. ಸೆಷನ್ ನಾವು 8ನೇ ಸೆಷನ್ನ ನೋಡ್ತಾ ಇದ್ದೀವಿ. ಆ ಒಂದು ಟಾಪಿಕ್ಕು ನೇಮ್ ಬಂದು ಗುಪ್ತರ ಸಾಮ್ರಾಜ್ಯದಲ್ಲಿ ಅಥವಾ ಗುಪ್ತರ ಇತಿಹಾಸದಲ್ಲೇ ಪ್ರಮುಖವಾಗಿರ್ತಕ್ಕಂಥ ಒಂದು ಘಟಕವನ್ನು ನೋಡೋದಾದರೆ ಡಿಸಿಂಟಿಗ್ರೇಷನ್ಸ್ ಆಫ್ ದಿ ಗುಪ್ತ ಎಂಪೈರ್ ಅಂತ ನಾವು ಕರಿತೀವಿ. ಅಂದರೆ ಗುಪ್ತ ಸಾಮ್ರಾಜ್ಯದ ವಿಘಟನೆ ಹೇಗಾಯಿತು ಅಥವಾ ಗುಪ್ತರ ಒಂದು ಸಾಮ್ರಾಜ್ಯದ ಅವನತಿಗೆ ಕಾರಣಗಳೇನು ಅಥವಾ ಪತನಕ್ಕೆ ಕಾರಣಗಳೇನು ಎನ್ನುವಂಥ ಅಂಶವನ್ನು ನೋಡೋದಾದರೆ, ಭಾರತದಲ್ಲಿ ಬಹುದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿರುವಂಥ ಗುಪ್ತರು ಹೇಗೆ ಅವನತಿಯನ್ನು ಕಳೆದುಕೊಂಡರು. ಸುಮಾರು 250ಕ್ಕೂ ಹೆಚ್ಚು ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ಇಡೀ ಉತ್ತರ ಭಾರತದಲ್ಲೇ ಒಂದು ಸಾಮ್ರಾಜ್ಯದ ಕಲ್ಪನೆಗೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಅಡಿಪಾಯವನ್ನು ಹಾಕಿರ್ತಕ್ಕಂಥವ್ರು ಹೇಗೆ ತಮ್ಮ ಸಾಮ್ರಾಜ್ಯದ ಹಂತ ಹಂತವಾಗಿ ಛಿದ್ರವಾಯಿತು ಎನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಡಿಸಿಂಟಿಗ್ರೇಷನ್ ಆಫ್ ದಿ ಗುಪ್ತ ಎಂಪೈರ್ ಅಂದರೆ ಗುಪ್ತರ ಸಾಮ್ರಾಜ್ಯದ ವಿಘಟನೆ ಹೇಗಾಯಿತು ಅಥವಾ ಅದರ ಒಂದು ಪತನಕ್ಕೆ ಕಾರಣಗಳೇನು ಅಂತ ನಾವು ನೋಡ್ತಾ ಹೋದರೆ, ಒಂದು ವೀಕ್ ಸಕ್ಸೀಸರ್ಸ್ ಅಂತ ನಾವು ಕರಿತೀವಿ. ಅಂದರೆ ಇಲ್ಲಿ ಅಸಮರ್ಥ ರಾಜರುಗಳು ಅಂತ ಅರ್ಥ ಬರುತ್ತೆ. ಕಂಟ್ರೋಲ್ ಓವರ್ ದ ಪ್ರಾವಿನ್ಸಸ್ ಹ್ಯಾಡ್ ವೀಕೆಂಡ್ ಅಂತ ನಾವು ಕರಿತೀವಿ. ಇಲ್ಲಿ ನಮಗೆ ವೀಕ್ನೆಡ್ ಅಂತ ನಾವು ಕರಿತೀವಿ. ಇಲ್ಲಿ ನಾವು ಪ್ರಮುಖವಾಗಿ ಪ್ರಾಂತ್ಯಗಳ ಸಾಮಂತರ ಮೇಲೆ ಹಿಡಿತ ಎನ್ನುವಂಥದ್ದು ತಪ್ಪಿ ಹೋಗುತ್ತೆ. ಡೆಟೋರಿಯರೇಷನ್ ಆಫ್ ಸ್ಟೇಟ್ ಎಕಾನಮಿ ಅಂದರೆ ಆರ್ಥಿಕ ವ್ಯಾಪಾರದ ಒಂದು ಹಿನ್ನಡೆ ಅಥವಾ ಕುಸಿತ. ದ ಊನ ಇನ್ವೆನ್ಷನ್ ಅಂತ ಕರಿತೀವಿ, ಊಣರ ಒಂದು ದಾಳಿ ಎನ್ನುವಂಥದ್ದು. ಎಫೆಕ್ಟ್ಸ್ ಆಫ್ ಬುದ್ಧಿಸಮ್, ಬೌದ್ಧ ಧರ್ಮದ ಪ್ರಭಾವ. ಆರ್ಗನೈಜೇಷನ್ ಆಫ್ ದ ಎಂಪೈರ್, ಸಾಮ್ರಾಜ್ಯದ ಹತೋಟಿಯ ಕುಸಿತ ಅಥವಾ ಸಾಮ್ರಾಜ್ಯವನ್ನು ನಿಯಂತ್ರಿಸುವಲ್ಲಿ ಅಥವಾ ಆರ್ಗನೈಸ್ ಮಾಡುವಲ್ಲಿ ಆಗಿರತಕ್ಕಂಥ ಕೆಲವು ಸಮಸ್ಯೆಗಳು. ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್ ಆಫ್ ದ ರಾಯಲ್ ಫ್ಯಾಮಿಲಿ ಅಂದರೆ ರಾಜರ ಒಳಜಗಳಗಳು ಎನ್ನುವಂಥ ಅರ್ಥ ಬರುತ್ತೆ. ವೀಕ್ ಸಕ್ಸೀಸರ್ಸ್ ಅಂತ ನಾವು ಕರಿತೀವಿ. ನಮಗೆ ಪ್ರಮುಖವಾಗಿ ಇಲ್ಲಿ ಏನಂತಂದರೆ ಅಸಮರ್ಥ ರಾಜರುಗಳು. ಇಲ್ಲಿ ಗುಪ್ತ ಎಂಪೈರ್ ಮೇಂಟೈನ್ಡ್ ಸಮ್ ಸಾರ್ಟ್ ಆಫ್ ಯುನಿಟಿ ಟಿಲ್ ದ ಡೇಸ್ ಆಫ್ ಬುಧಗುಪ್ತ. He was succeeded by a host of weaklings like Tatagupta, Baladitya II, Kumaragupta and Harshagupta attack between 495 to 554 AD ಅಂತ ನಾವು ಕರಿತಾ ಹೋಗ್ತೀವಿ. ಸಾಮಾನ್ಯವಾಗಿ ಇಲ್ಲಿ ನಮಗೆ ಸ್ಕಂದಗುಪ್ತನ ನಂತರದಲ್ಲಿ ಬರುವಂತಹ ಮತ್ತು ಅದರ ಜೊತೆಗೆ ಬುಧಗುಪ್ತನ ನಂತರದಲ್ಲಿ ಬರುವಂತಹ ರಾಜರುಗಳು ತಥಾಗತ ಗುಪ್ತ ಎನ್ನುವಂಥವನು, ಬಾಲಾದಿತ್ಯ ಎನ್ನುವಂಥವನು, ಕುಮಾರಗುಪ್ತ ಎನ್ನುವಂಥವರು, ಇವರೆಲ್ಲರೂ ಸ್ವಲ್ಪ ಅಸಮರ್ಥರಾಗಿರ್ತಾರೆ. ಇವರ ಒಂದು ಪರಾಕ್ರಮತೆ ಎನ್ನುವಂಥದ್ದು, ಇವರ ಒಂದು ಆಡಳಿತದ ಒಂದು ವಿಫಲತೆ ಎನ್ನುವಂಥದ್ದು ಏನಾಯ್ತಂದರೆ ಇಲ್ಲಿ ನಮಗೆ ಗುಪ್ತರ ಒಂದು ಅವನತಿಗೆ ಕಾರಣ ಅಂತ ನಾವು ನೋಡ್ತಾ ಹೋಗ್ತೀವಿ. ಏಕೆಂದರೆ ನಮಗೆ ಸ್ಕಂದಗುಪ್ತನ ನಂತರದಲ್ಲಿ ಪ್ರಬಲವಾಗಿ ಸಾಮ್ರಾಜ್ಯವನ್ನು ಕಟ್ಟುವಂಥ ರಾಜರುಗಳ ಕೊರತೆ ನಮಗೆ ಕಂಡು ಬರ್ತದೆ. ಅದರಲ್ಲಿ ಬಾಲಾದಿತ್ಯ II ಎನ್ನುವಂಥವನು, ತಥಾಗುಪ್ತ ಎನ್ನುವಂಥವನು, ಇವರೆಲ್ಲ ಸಾಮಾನ್ಯವಾಗಿ ದ ವೀಕ್ ರಾಜರುಗಳಾಗಿರ್ತಾರೆ. ಇವರು ತಮ್ಮ ಅನೇಕ ಅಸಮರ್ಥತೆಯಿಂದ ಸಾಮ್ರಾಜ್ಯವನ್ನು ಕಟ್ಟುವಲ್ಲಿ ವಿಫಲತೆಯನ್ನು ಹೊಂದ್ತಾರೆ. ಡ್ಯೂರಿಂಗ್ ದ ಟೈಮ್ ಆಫ್ ಸಮುದ್ರಗುಪ್ತ ಅಂಡ್ ಚಂದ್ರಗುಪ್ತ II, ದ ಗುಪ್ತ ಎಂಪೈರ್ ಸ್ಟುಡ್ on the basis of their personal capacity, but after Skandagupta their successors degenerated. ಇಲ್ಲಿ ನಮಗೆ ಒಂದು ಗುಪ್ತರ ಸಾಮ್ರಾಜ್ಯ ಎನ್ನುವಂಥದ್ದು ವಿಶಾಲತೆ ಮತ್ತು ಸಮೃದ್ಧಿಯನ್ನು ಕಾಣಬೇಕಾದ್ರೆ ನಮಗೆ ಸಮುದ್ರಗುಪ್ತ ಮತ್ತು 2ನೇ ಚಂದ್ರಗುಪ್ತ ಅಥವಾ ವಿಕ್ರಮಾದಿತ್ಯ ಮತ್ತು ಸ್ಕಂದಗುಪ್ತ ಎನ್ನುವಂಥವರು ಒಂದು ಸ್ಟ್ಯಾಂಡ್ ಆಗಿ ಒಂದು ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡುವಲ್ಲಿ, ಸಾಕಾದಷ್ಟು ತಮ್ಮ ವಿದೇಶಿ ಶಕ್ತಿಗಳಿಗೆ ಸಾಮರ್ಥ್ಯವನ್ನು ತೋರಿಸುವಲ್ಲಿ, ತಾಕತ್ತನ್ನು ಪ್ರದರ್ಶನ ಮಾಡುವಲ್ಲಿ ಮೇಲ್ಮುಖವಾಗಿರ್ತಕ್ಕಂಥ ಸ್ಥಾನವನ್ನು ಹೊಂದಿದ್ರು. ಬಟ್ ಇವರ ನಂತರದಲ್ಲಿ ಏನಾಯ್ತಂದರೆ ಬಂದಿರತಕ್ಕಂಥವರು ಅಸಮರ್ಥ ದೊರೆಗಳು. ಅವರ ಒಂದು ಯುದ್ಧ ಚಾತುರ್ಯತೆ ಎನ್ನುವಂಥದ್ದು, ಸಾಮ್ರಾಜ್ಯದ ಬಗ್ಗೆ ಕಳಕಳಿ ಎನ್ನುವಂಥದ್ದು ಬಿಟ್ಟೋಗುತ್ತೆ. ಇವರಂತಹ ಧೀರರು ಮತ್ತು ಶೂರತ್ವ ಎನ್ನುವಂಥದ್ದು ಅವರಲ್ಲಿ ಇರಲಿಲ್ಲ. ಹಾಗಾಗಿ ಏನಾಯ್ತು ಅಂತಂದರೆ ಈ ಒಂದು ಸಾಮ್ರಾಜ್ಯದ ಅವನತಿಗೆ ಅಥವಾ ವಿಘಟನೆಗೆ ಕಾರಣವಾಯಿತು ಅಂತ ನಾವು ನೋಡ್ತೀವಿ. ಕಂಟ್ರೋಲ್ ಓವರ್ ದ ಪ್ರಾವಿನ್ಸಸ್ ಹ್ಯಾಡ್ ದ ವೀಕ್ನೆಡ್ ಅಂತ ನಾವು ಕರಿತೀವಿ.
ಇಲ್ಲಿ ನಮಗೆ ಪ್ರಮುಖವಾಗಿದ್ದ ಗುಪ್ತ ಎಂಪೈರ್ ಬಿಕೇಮ್ ಅನ್ಕಂಟ್ರೋಲಬಲ್ ವ್ಯಾಸ್ಟ್ ಆಲ್ದೋ ಚಂದ್ರಗುಪ್ತ ಸೆಕೆಂಡ್ ಯಾರ್ಡ್ ಕನ್ಕ್ವೈರ್ಡ್ ಗುಜರಾತ್ ಅಂಡ್ ಸೌರಾಷ್ಟ್ರ ಬಟ್ ಈ ಕುಡ್ ನಾಟ್ ಹ್ಯಾವ್ ಎನ್ ಎಫಿಸಿಯೆಂಟ್ ಕಂಟ್ರೋಲ್ ಓವರ್ ದೆಮ್. ಇಲ್ಲಿ ನಮಗೆ ಎರಡನೇ ಚಂದ್ರಗುಪ್ತ ಎನ್ನುವಂಥವನು ಗುಜರಾತ್ ಮತ್ತು ಸೌರಾಷ್ಟ್ರ ಎನ್ನುವಂತಹ ಪ್ರದೇಶಗಳ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿ ಶಕಸತ್ರಪರನ್ನು ಸೋಲಿಸ್ತಾನೆ ಮತ್ತು ತನ್ನ ದಕ್ಷ ಅಧಿಕಾರವನ್ನು ತನ್ನ ಬಿಗಿಯಾದಂಥ ಆಡಳಿತದಿಂದ ಅಲ್ಲಿ ಏನು ಮಾಡಿರ್ತಾನೆ ಅಂತಂದರೆ ಒಂದು ನಿಯಂತ್ರಣಕ್ಕೆ ತಂದಿರ್ತಾನೆ. ಬಟ್ ಏನಾಯ್ತು ಅಂತಂದರೆ ಈತನ ನಂತರದಲ್ಲಿ ಬಂದಿರತಕ್ಕಂಥವರು ಅವರ ಒಂದು ಏಳಿಗೆಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಅದರಿಂದ ಏನಾಯ್ತು ಅಂದರೆ ಅಲ್ಲಿ ಪ್ರಬಲರಾಗ್ತಾ ಹೋಗ್ತಾರೆ ಅವರು. ಡ್ಯೂರಿಂಗ್ ದ ಪೀರಿಯಡ್ ಆಫ್ ಸ್ಕಂದಗುಪ್ತ ಓನ್ಲಿ ದ ಗವರ್ನರ್ ಆಫ್ ದೀಸ್ ಪ್ಲೇಸ್ ಬಿಗ್ಯಾನ್ ಟು ರೈಸ್ ದೇರ್ ಹ್ಯಾಂಡ್ಸ್ ಅಗೇನೆಸ್ಟ್ ದ ಗುಪ್ತ ಮೊನಾರ್ಕಿ ಅಂತ ನಾವು ಕರಿತೀವಿ. ಸ್ಕಂದಗುಪ್ತನ ನಂತರದಲ್ಲಿ ಅನೇಕ ಪ್ರಾಂತ್ಯಾಧಿಕಾರಿಗಳು ಪ್ರಬಲರಾಗ್ತಾ ಹೋಗ್ತಾರೆ. ಗುಪ್ತರು ಆ ಪ್ರಾಂತ್ಯಾಧಿಕಾರಿಗಳ ಮೇಲೆ ತಮ್ಮ ಮೊನಾರ್ಕಿಯನ್ನು, ತಮ್ಮ ಪ್ರಭುತ್ವವನ್ನು ಸ್ಥಾಪನೆ ಮಾಡುವಲ್ಲಿ ವಿಫಲರಾಗ್ತಾರೆ. ಇದರಿಂದ ಪ್ರಾಂತ್ಯಾಧಿಕಾರಿಗಳು ಅವರು ಸ್ವತಂತ್ರವನ್ನು ಸ್ಥಾಪನೆ ಮಾಡಿಕೊಳ್ಳುವಷ್ಟು ಮಟ್ಟಿಗೆ ಬೆಳೀತಾರೆ. ಆಫ್ಟರ್ ದ ಡೆತ್ ಆಫ್ ಸ್ಕಂದಗುಪ್ತ ದೀಸ್ ಪ್ರಾವಿನ್ಸಸ್ ಅಸರ್ಟೆಡ್ ದೇರ್ ರೆಸ್ಪೆಕ್ಟಿವ್ ಇಂಡಿಪೆಂಡೆನ್ಸ್ ಅಂಡ್ ಹ್ಯಾನ್ಸ್ಫೋರ್ತ್ ಬಿಗ್ಯಾನ್ ದ ಪ್ರೋಸೆಸ್ ಆಫ್ ದ ಡೌನ್ಫಾಲ್ ದ ಗುಪ್ತ ಎಂಪೈರರ್ ಅಂತ ಕರಿತೀವಿ. ಸ್ಕಂದಗುಪ್ತ ಒಬ್ಬ ಪ್ರಬಲನಾಗಿರ್ತಾ ಊಣರಿಗೆ ಒಬ್ಬ ಸಿಂಹ ಸ್ವಪ್ನನಾಗಿದ್ದ. ಇವನ ನಂತರದಲ್ಲಿ ಏನಾಯ್ತಂದರೆ ಆಡಳಿತ ಎನ್ನುವಂಥದ್ದು ಬಿಗಿಯಾದ ಆಡಳಿತ ಇಲ್ಲಿ ನಿಯಂತ್ರಣಕ್ಕೆ ಬರೋದಿಲ್ಲ. ಹಾಗಾಗಿ ಇಲ್ಲಿ ಪ್ರಾಂತಾಧಿಕಾರಿಗಳು ಅಥವಾ ಸಾಮಂತ ದೊರೆಗಳು ಸ್ಕಂದಗುಪ್ತನ ನಂತರದಲ್ಲಿ ಸಾಮ್ರಾಜ್ಯಕ್ಕೆ ವಿಧೇಯತೆಯನ್ನು ಕಡಿಮೆ ಮಾಡ್ತಾರೆ. ಇದರಿಂದ ಇಲ್ಲಿ ಪ್ರಾಂತೀಯ ಸ್ವಾಯತ್ತತೆಗೆ ಅವಕಾಶವನ್ನು ಮಾಡಿಕೊಟ್ಟು ಸಾಮ್ರಾಜ್ಯ ಎನ್ನುವಂಥದ್ದು ಸಡಿಲಗೊಳ್ತಾ ಹೋಗುತ್ತೆ. ದಿ ಎಕನಾಮಿಕ್ ಕಂಡೀಷನ್ ಆಫ್ ದ ಲೇಟರ್ ಗುಪ್ತ ಡಿಟೆರೋರೇಟಿಂಗ್ ಬಿಕಾಸ್ ದ ಡಿಡ್ ನಾಟ್ ಹ್ಯಾವ್ ಎನ್ ಎಫಿಸಿಯೆಂಟ್ ಸಿಸ್ಟಮ್ ಆಫ್ ಟ್ಯಾಕ್ಸ್ ಕಲೆಕ್ಷನ್ ಅಂಡ್ ವಾಟ್ ಎವರ್ ಮೆಥಡ್ ದೇ ಹ್ಯಾಡ್ ಇಫ್ ಡಿಡ್ ನಾಟ್ ವರ್ಕ್ ವೆಲ್ ಆಫ್ಟರ್ ಸ್ಕಂದಗುಪ್ತ. ಇಲ್ಲಿ ಸಮುದ್ರಗುಪ್ತ ಮತ್ತು ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಉತ್ತಮವಾಗಿರ್ತಕ್ಕಂಥ ವ್ಯಾಪಾರ ಮತ್ತು ಚಟುವಟಿಕೆಗಳು, ವಿದೇಶಿಗಳೊಂದಿಗೆ ವ್ಯಾಪಾರ ಎನ್ನುವಂಥದ್ದಿತ್ತು. ಇನ್ಕ್ಲೂಡ್ ಸ್ಕಂದಗುಪ್ತನವರೆಗೆ ಒಂದು ಅದ್ಭುತವಾಗಿರ್ತಕ್ಕಂಥ ವ್ಯವಸ್ಥೆ ಎನ್ನುವಂಥದ್ದಿತ್ತು. ಯಾವಾಗ ಸ್ಕಂದಗುಪ್ತನ ನಂತರದಲ್ಲಿ ಆರ್ಥಿಕ ಚಟುವಟಿಕೆಗಳು ಮತ್ತು ಉತ್ತಮ ಕಂದಾಯ ವ್ಯವಸ್ಥೆ ಎನ್ನುವಂಥದ್ದು, ಕಂದಾಯ ಸಿಸ್ಟಮ್ ಎನ್ನುವಂಥದ್ದು ಬಿದ್ದೋಗುತ್ತೆ. ಅದರಿಂದ ಆರ್ಥಿಕ ಸಂಪನ್ಮೂಲದ ಕೊರತೆಯಿಂದ ಇಲ್ಲಿ ಗುಪ್ತ ಸಾಮ್ರಾಜ್ಯದ ಒಂದು ಸಾಮ್ರಾಜ್ಯಕ್ಕೆ ಒಂದು ಪೆಟ್ಟು ಬಿತ್ತು ಅಂತ ನಾವು ಕರಿತೀವಿ. ದ ಲೇಟರ್ ಗುಪ್ತಾಸ್ ಡಿಡ್ ನಾಟ್ ಇಂಟ್ರೊಡ್ಯೂಸ್ ದ ಗೋಲ್ಡ್ ಕಾಯಿನ್ಸ್, ಇನ್ಸ್ಟೆಡ್ ದೇ ಹ್ಯಾಡ್ ಕಾಪರ್ ಕಾಯಿನ್ಸ್. ಇಲ್ಲಿ ನಮಗೆ ಸ್ಕಂದಗುಪ್ತನ ಕಾಲದಲ್ಲೇ ಹತ್ತತ್ರ ಚಿನ್ನದ ಒಂದು ಅಂಶ ಕಡಿಮೆ ಆಗುತ್ತೆ ಕಾಯಿನ್ಗಳಲ್ಲಿ. ತದಾದ ನಂತರದಲ್ಲಿ ಇಲ್ಲಿ ತಾಮ್ರದ ಮತ್ತು ಹಿತ್ತಾಳೆಯ ನಾಣ್ಯಗಳನ್ನು ಬಿಡುಗಡೆಗೊಳಿಸ್ತಾರೆ. ಇದರಿಂದ ಅರ್ಥ ಏನಾಗುತ್ತಂದರೆ ಆರ್ಥಿಕ ಒಂದು ಸುಭಿಕ್ಷತೆ ಕಡಿಮೆ ಆಗಿತ್ತು ಎನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ದೆನ್ ಅದಾದ ನಂತರದಲ್ಲಿ this is the clear indications of the fall of economic condition because of the deficiency of wealth. The later Guptas could not encounter the bitter bowls of the foreign ಇನ್ವೇಡರ್ಸ್ ಅಂತ ನಾವು ಕರಿತೀವಿ. ಸಾಮಾನ್ಯವಾಗಿ ಆರ್ಥಿಕ ಸ್ಥಿತಿಗತಿಗಳು ಕುಸಿತ ಕಂಡು ಬಂದಾಗ ಇದಕ್ಕೆ ಕಾರಣ ಏನಂತಂದರೆ ಅವರ ಅದಕ್ಷತೆ ಮತ್ತು ಸಂಪನ್ಮೂಲಗಳ ಕೊರತೆ ಮತ್ತು ಟ್ಯಾಕ್ಸನ್ನು ಸರಿಯಾದ ನಿರ್ವಹಣೆಯನ್ನು ಮಾಡಲಾರದಂತಹ ಪ್ರಯತ್ನದಿಂದ ಏನಾಯ್ತಂದರೆ ಇಲ್ಲಿ ಅನೇಕ ವಿದೇಶಿಯರ ದಾಳಿನೂ ಉಂಟಾಗುತ್ತೆ. ಇದರಿಂದ ಒಂದು ಆರ್ಥಿಕ ವಿಘಟನೆ ಎನ್ನುವಂಥದ್ದು ಉಂಟಾಯಿತು. ಸಾಮ್ರಾಜ್ಯದ ಹೊಡೆತಕ್ಕೆ ಇಲ್ಲಿ ಸಂಪನ್ಮೂಲದ ಕೊರತೆನೂ ಒಂದು ಇಂಪಾರ್ಟೆಂಟ್ ಆಗುತ್ತೆ ಎನ್ನುವಂಥದ್ದನ್ನು ನಾವು ನೋಡಬೇಕಾಗುತ್ತೆ. ದೆನ್ ಅದಾದ ನಂತರದಲ್ಲಿ ದಿ ಹೂಣ ಇನ್ವ್ಯಾಷನ್ಸ್ ಅಂತ ನಾವು ಕರಿತೀವಿ. ಇಲ್ಲಿ ಹೂಣರ ದಾಳಿ ಎನ್ನುವಂಥದ್ದು ಉಂಟಾಗುತ್ತೆ ಈ ಗುಪ್ತರ ಕಾಲಕ್ಕೆ. ದ ರಿಪೀಟೆಡ್ invasions of this Una also greatly contributed to the decline of Gupta Empire. ಇಲ್ಲಿ ನಮಗೆ ಗುಪ್ತರ ಒಂದು ಸಾಮ್ರಾಜ್ಯದ ಒಡೆತಕ್ಕೆ ಪ್ರಮುಖವಾಗಿ ಹೂಣರ ದಾಳಿ, ಹೂಣರ ನಾಯಕ ಮಿಹಿರ ಕುಲ ಎನ್ನುವಂಥವನು ಅಥವಾ ಮಿಹಿರ ಸೇನೆ ಎನ್ನುವಂಥವನು ಪ್ರಮುಖ ಕಾರಣಕರ್ತನಾಗ್ತಾನೆ. ದೀಸ್ ಇನ್ವ್ಯಾಷನ್ಸ್ ನಾಟ್ ಓನ್ಲಿ ಕಾಸ್ಡ್ ಇರ್ರೆಪರಬಲ್ ಲಾಸ್ ಆಫ್ ಮೆನ್, money and material, but also gave the death blow to the already ವೇಲ್ ಗುಪ್ತ ಎಂಪೈರ್ ಅಂತ ಕರಿತೀವಿ. ಇಲ್ಲಿ ನಮಗೆ ಅನೇಕ ಸ್ಕಂದಗುಪ್ತ ಎನ್ನುವಂಥವನು ಹೂಣರ ಮೇಲೆ ದಿಗ್ವಿಜಯವನ್ನು ಸಾಧಿಸಿರ್ತಾನೆ. ಅವನ ನಂತರದಲ್ಲಿ ಬರುವಂತಹ ಕುಮಾರಗುಪ್ತ ಆಗಿರ್ಬೋದು, ಬಾಲಾದಿತ್ಯ ಆಗಿರ್ಬೋದು, ಬುಧಗುಪ್ತ ಆಗಿರ್ಬೋದು, ಇವರೆಲ್ಲರೂ ಹೂಣರನ್ನ ನಿಯಂತ್ರಿಸುವಲ್ಲಿ ವಿಫಲತೆಯನ್ನು ಹೊಂದ್ತಾರೆ. ಇದರಿಂದ ಹೂಣರು ಪ್ರಬಲ ದಾಳಿಯಿಂದ ಗುಪ್ತರ ಅವನತಿಗೆ ಬಹುದೊಡ್ಡ ಹೊಡೆತ ಎನ್ನುವಂಥದ್ದು ಉಂಟಾಗುತ್ತೆ ಅಂತ ಅನ್ಬೋದು.
ದ ಎಫೆಕ್ಟ್ಸ್ ಆಫ್ ಬುದ್ಧಿಸಮ್ ಅಂತ ನಾವು ಕರಿತೀವಿ. ಇಲ್ಲಿ ಬೌದ್ಧ ಧರ್ಮದ ಪ್ರಭಾವದಿಂದಲೂ ಗುಪ್ತರ ಅವನತಿಗೆ ಒಂದು ಕಾರಣವಾಯಿತು. ದ ಅರ್ಲಿ ಕಿಂಗ್ಸ್ ಆಫ್ ದ ಗುಪ್ತ ಡೈನಸ್ಟಿ ವರ್ ಫಾಲೋವರ್ಸ್ ಆಫ್ ಬ್ರಾಹ್ಮಿಣಿಸಮ್. ದ ವೇರ್ ಇಸ್ ದ ಲೇಟರ್ ಗುಪ್ತ ರೂಲರ್ಸ್ ಲೈಕ್ ಬುಧಗುಪ್ತ, ತಥಾಗತ ಗುಪ್ತ ಅಂಡ್ ಬಾಲಾದಿತ್ಯ ಗುಪ್ತ ಎಂಬ್ರಾಸ್ಡ್ ಬುದ್ಧಿಸಮ್ ಅಂತ ನಾವು ಕರಿತೀವಿ. ಪ್ರಾರಂಭದಲ್ಲಿ ವೈಷ್ಣವ ಪಂಥಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿರ್ತಕ್ಕಂಥ ಸಮುದ್ರಗುಪ್ತ, ಸ್ಕಂದಗುಪ್ತ ಮತ್ತು ಎರಡನೇ ಚಂದ್ರಗುಪ್ತ ಎನ್ನುವಂಥವರು ಬ್ರಾಹ್ಮಿಣಿಸಮ್ಗೆ ಒತ್ತನ್ನು ಕೊಟ್ಟಿರ್ತಾರೆ. ಇಲ್ಲಿ ವೈಷ್ಣವ ಮತವನ್ನು ಪಾಲನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಬೌದ್ಧ ಧರ್ಮಕ್ಕೆ ಅಷ್ಟೇನು ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟಿರೋದಿಲ್ಲ. ಇದಾದ ನಂತರದಲ್ಲಿ ಬುಧಗುಪ್ತ ಎನ್ನುವಂಥನು ಬೌದ್ಧ ಧರ್ಮದ ಅನುಯಾಯಿ ಆಗಿಬಿಡ್ತಾನೆ. ತಥಾಗತ ಗುಪ್ತ, ಬಾಲಾದಿತ್ಯ ಗುಪ್ತ ಎನ್ನುವಂಥನು ಬೌದ್ಧ ಧರ್ಮದ ತತ್ವಗಳನ್ನು ಪಾಲನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದರಿಂದ ಏನಾಯ್ತಂದರೆ ಇಲ್ಲಿ ಅಹಿಂಸಾ ಒಂದು ನೀತಿಗೆ ಒತ್ತನ್ನು ಕೊಡೋದ್ರಿಂದ ಅನೇಕ ವಿದೇಶಿಯರು ದಾಳಿ ಮಾಡಿದ್ರೂ ಸೈನಿಕ ಒಂದು ಚುರುಕಿನ ಕೊರತೆ ಎನ್ನುವಂಥದ್ದು ಉಂಟಾಯಿತು ಅಂತ ನಾವು ಕರಿತೀವಿ. ದಿಸ್ ಕನ್ನರ್ಸ್ವಿನ್ caused a great impact on the military enterprises of this country, so much so that they could not resist of foreign invention. ಇಲ್ಲಿ ವಿದೇಶಿಯರ ದಾಳಿಯನ್ನು ಮಾಡಿದಾಗ ನಮಗೆ ಪ್ರಮುಖವಾಗಿ ಮಿಲಿಟರಿ ಎನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಆರ್ಮಿ ಎನ್ನುವಂಥದ್ದು ಸಿದ್ಧತೆ ಆಗಿರ್ಬೋದು, ಒಂದು ಯುದ್ಧದ ತಯಾರಿ ಎನ್ನುವಂಥದ್ದು, ಅಹಿಂಸಾ ನೀತಿಗೆ ಒತ್ತನ್ನು ಕೊಟ್ಟಿರೋದ್ರಿಂದ ಸಾಕಾದಷ್ಟು ಇವರು ತರಬೇತಿ ಎನ್ನುವಂಥದ್ದು ಕಂಡು ಬರೋದಿಲ್ಲ. ಹಾಗಾಗಿ ಇಲ್ಲಿ ವಿದೇಶಿಯರ ದಾಳಿಯಾದಂಥ ಸಂದರ್ಭದಲ್ಲಿ ತಮ್ಮ ಯುದ್ಧ ನೀತಿ ಕಲೆಯನ್ನು ಇವರು ನೆಗ್ಲೆಕ್ಟ್ ಮಾಡ್ತಾರೆ. ಅದರಿಂದಲೂ ಒಂದು ಸಾಮ್ರಾಜ್ಯದ ವಿಘಟನೆಗೆ ಕಾರಣವಾಯಿತು. ಬೌದ್ಧ ಧರ್ಮದ ಅಹಿಂಸಾ ತತ್ವನೇ ಇಲ್ಲಿ ಗುಪ್ತರ ಒಂದು ಅವನತಿಗೆ ಒಂದು ವಿಘಟನೆಗೆ ಕಾರಣ ಅಂತ ಕರಿಬೋದು. ಆರ್ಗನೈಸೇಷನ್ ಆಫ್ ದ ಎಂಪೈರ್, ಇಲ್ಲಿ ಆ ಸಾಮ್ರಾಜ್ಯದ ಒಂದು ಹಿಡಿತ ಎನ್ನುವಂಥದ್ದು, ಸಂಘಟನೆ ಎನ್ನುವಂಥದ್ದು ಕೊರತೆ ಕಂಡು ಬರುತ್ತೆ. ದ ಡಿಸ್ಟಿಂಗ್ರೇಷನ್ಸ್ ಆಫ್ ಗುಪ್ತಾ ಪವರ್ ಕೆನಾಟ್ ಬಿ ಫುಲ್ಲಿ ಎಕ್ಸ್ಪ್ಲೈನ್ಡ್ ಬೈ ದ ಊಣ ಇನ್ವೆನ್ಷನ್. ಇಲ್ಲಿ ಊಣರು ನಿರಂತರವಾಗಿರ್ತಕ್ಕಂಥ ಪಶ್ಚಿಮ ಭಾರತದಿಂದ ದಾಳಿಯನ್ನು ಮಾಡ್ತಾರೆ. ಇದರಿಂದ ಇಲ್ಲಿ ಸಾಕಾದಷ್ಟು ಹೊಡೆತ ಎನ್ನುವಂಥದ್ದು ಉಂಟಾಗುತ್ತೆ. ಪರ್ಯಾಪ್ಸ್ ಇಟ್ ವಾಸ್ ದ inevitable result of this manner in which the empire was organized ಅಂತ ನಾವು ಕರಿತೀವಿ. ಆ ನಿರಂತರ ದಾಳಿಯಿಂದ ಇವರಿಗೆ ಸಾಕಾದಷ್ಟು ಹೊಡೆತ ಎನ್ನುವಂಥದ್ದು ಫಲಿತಾಂಶ ಕಂಡು ಬರುತ್ತೆ. ದ ಮೇಜರ್ ಪಾರ್ಟ್ ಆಫ್ ದ ಟೆರಿಟರಿ conquered by the Guptas was ruled by such feudatories as the Parivarjika and Uchakalpa princes in the central India and many others subdued by the Samudragupta. Only Bengal, Bihar and Uttar Pradesh, which formed the nucleus of this empire, were directed under the imperial rule ಅಂತ ಕರಿತೀವಿ. ಇಲ್ಲಿ ಏನಾಯ್ತು ಅಂತಂದರೆ ಅನೇಕ ರೀತಿಯಾಗಿರ್ತಕ್ಕಂಥ ಸಮುದ್ರಗುಪ್ತನ ಕಾಲದಲ್ಲಿ ಇಲ್ಲಿ ಬಂಗಾಳ ಎನ್ನುವಂಥದ್ದು, ಉತ್ತರ ಮಧ್ಯ ಭಾರತ, ಉತ್ತರ ಪ್ರದೇಶ ಎನ್ನುವಂಥದ್ದು ನೇರವಾಗಿ ಆಳ್ವಿಕೆಗೆ ಒಳಪಟ್ಟಿರುತ್ತೆ. ತದನಂತರದಲ್ಲಿ ಏನಾಯ್ತಂದರೆ ಇಲ್ಲಿ ಬಂಗಾಳ ಎನ್ನುವಂಥದ್ದು, ಬಿಹಾರ ಎನ್ನುವಂಥದ್ದು, ಉತ್ತರ ಪ್ರದೇಶ ಎನ್ನುವಂಥದ್ದು ತಮ್ಮ ಚಕ್ರಾಧಿಪತ್ಯಕ್ಕೆ, ಗುಪ್ತರ ಚಕ್ರಾಧಿಪತ್ಯಕ್ಕೆ ಸ್ವಾಮಿನಿಷ್ಠೆಯನ್ನು ಕಡಿಮೆ ಮಾಡ್ತಾರೆ. ಹಾಗಾಗಿ ಅವರು ಡೈರೆಕ್ಟಾಗಿ ರೂಲ್ ಮಾಡೋದನ್ನು ಬಿಡೋದ್ರಿಂದ ಅವರು ತಮ್ಮ ಸ್ವತಂತ್ರವನ್ನು ಘೋಷಣೆ ಮಾಡಲಿಕ್ಕೆ ಸಾಧ್ಯವನ್ನು ಮಾಡ್ತಾರೆ ಅಂತ ನಾವು ನೋಡ್ತಾ ಹೋಗ್ಬೋದು. ಡೈರೆಕ್ಟಾಗಿ ಯಾವಾಗ ಒಂದು ಈ ಪ್ರದೇಶಗಳ ಮೇಲೆ ನಿಯಂತ್ರಣವನ್ನು ಸಾಧಿಸೋದಿಲ್ಲೋ ಅವಾಗ ಆಟೋಮೆಟಿಕ್ ಆಗಿ ಇಲ್ಲಿ ಪ್ರಾಂತೀಯ ಸ್ವಾಯತ್ತತೆ ಎನ್ನುವಂಥದ್ದು ಮತ್ತು ಗುಪ್ತರ ಸಾಮ್ರಾಜ್ಯದ ಹಿಡಿತ ಎನ್ನುವಂಥದ್ದು ತಪ್ತಾ ಹೋಗುತ್ತೆ. ದ ಲೀಡಿಂಗ್ ಫ್ಯೂಡಟೋರೀಸ್ ಆಫ್ ದಿಸ್ ಗುಪ್ತಾ ಎಂಪರರ್ಸ್ ವೇರ್ ದ ಮೈತ್ರಿಕಾಸ್ ಆಫ್ ವಲ್ಲಭಿ, ದ ವರ್ಧನಾಸ್ ತಾನೇಶ್ವರ, ದ ಮೌಕರೀಸ್ ಆಫ್ ಕನೋಜ್, ದ ಲೇಟರ್ ಗುಪ್ತಾಸ್ ಮಗಧ ಆ್ಯಂಡ್ ಚಂದ್ರಾಸ್ ಆಫ್ ಬೆಂಗಾಲ್ ಅಂತ ನಾವು ಕರಿತೀವಿ. ಗುಪ್ತರ ಅವನತಿಯಾದ ನಂತರದಲ್ಲಿ ಪ್ರಮುಖವಾಗಿ ನಮಗೆ ಇಲ್ಲಿ ವರ್ಧನರು, ತಾಣೇಶ್ವರದ ವರ್ಧನರು, ಮೈತ್ರಿಕಿಯರು, ವಲ್ಲಭಿಯ ಮೈತ್ರಿಕಿಯರು ಮತ್ತು ಕನೋಜಿನ ಮೌಖರ್ಯರು ಎನ್ನುವಂಥವರು ಪ್ರಬಲರಾಗ್ತಾ ಹೋಗ್ತಾರೆ. ಹಾಗಾಗಿ ಗುಪ್ತರ ಒಂದು ಅವನತಿಗೆ ಇವರೂ ಕಾರಣವಾಗ್ತಾರೆ. ಇವರು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಒಂದು ಏಳಿಗೆಯನ್ನು ಕಂಡುಕೊಂಡ್ರು. ಇವರ ಒಂದು ಏಳಿಗೆಯಿಂದ ಗುಪ್ತರ ಒಂದು ಅವನತಿ ಎನ್ನುವಂಥದ್ದು ಉಂಟಾಯಿತು ಅಂತ ನಾವು ಕರಿತೀವಿ. ಆ್ಯಸ್ ಸೂನ್ ಆ್ಯಸ್ ಅಪಾರ್ಚುನಿಟಿ ಪ್ರೆಸೆಂಟೆಡ್ ಇಟ್ ಸೆಲ್ಫ್ ದೇ ಅಸರ್ಟೆಡ್ ದೇರ್ ಇಂಡಿಪೆಂಡೆನ್ಸ್, ರಿಡ್ಯೂಸಿಂಗ್ ದ ಎಂಪೈರ್ ಟು ದಿಸ್ ಮೋರ್ ಶಾಡೋ ಅಂತ ಕರಿತೀವಿ. ಈ ಒಂದು ಪ್ರದೇಶಗಳ ಬೆಳವಣಿಗೆಯಿಂದ ಏನಾಯ್ತಂದರೆ ಅಂತಿಮವಾಗಿ ಇಲ್ಲಿ ವರ್ಧನರು ಏಳಿಗೆ, ಮೌಖರಿಗಳು ಏಳಿಗೆಯನ್ನು ಕಾಣ್ತಾರೆ. ಇದರಿಂದ ಗುಪ್ತರು ತಮ್ಮ ಅವನತಿಯನ್ನು ಕಂಡುಕೊಳ್ತಾರೆ.
ಇಂಟರ್ನಲ್ ಕಾನ್ಫ್ಲಿಕ್ಟ್ ಆಫ್ ದ ರಾಯಲ್ ಫ್ಯಾಮಿಲಿ. ಇಲ್ಲಿ ಆ, ಸಾ ಆ, ರಾಜರ ಒಂದು ಒಳ ಆ, ಏನು ಕಚ್ಚಾಟ ಎನ್ನುವಂಥದ್ದು. ದ ಸೆಲ್ಫಿಶ್ ಇಂಟ್ರೆಸ್ಟೆಡ್ ಆ್ಯಂಡ್ ಇಂಟ್ರಿಗ್ಯೂಸ್ ಆಫ್ ದ ಗುಪ್ತಾ ಫ್ಯಾಮಿಲಿ ವರ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ದ ಡೌನ್ಫಾಲ್ ಆಫ್ ದ ಗುಪ್ತಾ ಎಂಪೈರ್ ಅಂತ ಕರಿತೀವಿ. ಇಲ್ಲಿ ನಮಗೆ ನೋಡ್ಬೋದು, ಸ್ಕಂದಗುಪ್ತ ಎನ್ನುವಂಥವನು ದಿಗ್ವಿಜಯನ್ನ ಮಾಡ್ಲಿಕ್ಕೆ ಹೋದಾಗ ಇಲ್ಲಿ ಅವನ ಮಗ ಎನ್ನುವಂಥವನು ಆತನ ಸಿಂಹಾಸನವನ್ನು ಪಾಟಲಿಪುತ್ರದಲ್ಲಿ ಕಬಳಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ. ಅದೇ ಥರ ಬೇರೆ ಬೇರೆ ರಾಜರುಗಳು ಇಲ್ಲಿ ಬಾಲಾದಿತ್ಯ ಎನ್ನುವಂಥವನು, ಪುರಗುಪ್ತ ಎನ್ನುವಂಥವನು, ಕುಮಾರಗುಪ್ತ ಎನ್ನುವಂಥವನು, ಇವರು ಆಂತರಿಕವಾಗಿರ್ತಕ್ಕಂಥ ಸಿಂಹಾಸನಕ್ಕೆ ಒಂದು ಕಚ್ಚಾಟವನ್ನು ಮಾಡಿಕೊಳ್ಳುವುದರ ಮೂಲಕ, ಇವರ ನಡುವೆ ಹೊಂದಾಣಿಕೆಯ ಕೊರತೆಯ ಮೂಲಕ, ಅಧಿಕಾರದ ಆಸೆಯಿಂದ ಒಂದು ಸಾಮ್ರಾಜ್ಯದ ವಿಘಟನೆ ಆಗಲಿಕ್ಕೂ ಸಾಧ್ಯವಾಯಿತು ಅಂತ ನಾವು ಕರಿತಾ ಹೋಗ್ತೀವಿ. ಹೀಗೆ ನಮಗೆ ಪ್ರಮುಖವಾಗಿ ಇಲ್ಲಿ ಒಂದು ಮಹಾನ್ ಉತ್ತರ ಭಾರತದಲ್ಲಿ ಒಂದು ಸಾಮ್ರಾಜ್ಯವಾಗಿ ಮಾರ್ಪಟ್ಟಿರ್ತಕ್ಕಂಥ ಗುಪ್ತರು ಹೇಗೆ ತಮ್ಮದೇ ಆಗಿರ್ತಕ್ಕಂಥ ಪ್ರಾಂತೀಯ ಸಾಮಂತರುಗಳ ಒಂದು ಅವರ ಮೇಲೆ ಹಿಡಿತದ ಕೊರತೆಯಿಂದ ಮತ್ತು ಇಲ್ಲಿ ರಾಜರ ಅಸಮರ್ಥತೆಯಿಂದ, ಒಂದು ಸಾಮ್ರಾಜ್ಯದ ಸಡಿಲಿಕೆಯಿಂದ, ಇಲ್ಲಿ ವಿದೇಶಿಯರ ದಾಳಿಯನ್ನು ಸಮರ್ಥವಾಗಿ ನಿರ್ವಹಣೆ ಮಾಡಲಾರದ್ರಿಂದ, ಅದೇ ರೀತಿಯಾಗಿ ಬೌದ್ಧ ಧರ್ಮದ ಫಾಲೋ ಅಪ್ ಮಾಡೋದ್ರಿಂದ, ಇವೆಲ್ಲ ನಾವು ನೋಡಿದಾಗ ಏನಾಗುತ್ತಂದರೆ, ಇವು ಎಲ್ಲ ಗುಪ್ತರ ಸುಮಾರು 250ಕ್ಕೂ ಹೆಚ್ಚು ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿರ್ತಕ್ಕಂಥ ಇವರು ಅಂತಿಮವಾಗಿ ಇಲ್ಲಿ ನಮಗೆ ಅವನತಿಯನ್ನು ಕಂಡುಕೊಳ್ಳಲಿಕ್ಕೆ ಇವೆಲ್ಲ ನಮಗೆ ಕಾರಣ ಎನ್ನುವಂಥದ್ದು ಉಂಟಾಗುತ್ತೆ ಅಂತ ನಾವು ನೋಡ್ತಾ ಹೋಗ್ಬೋದು. ಧನ್ಯವಾದಗಳು.